ರವಿಕುಮಾರ್ಗೆ ಇನ್ನೂ ಕೂಡ ಸಂಕಷ್ಟ ಮುಗ್ದಿಲ್ಲ. ಈ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದಂತ ರವಿಕುಮಾರ್ಗೆ ಸಂಕಷ್ಟ ಎದುರಾಗಿದೆ. ಇನ್ನು ಕೂಡ ಬಂಧನದ ಭೀತಿಯಿಂದ ಏನಾದರೂ ಪಾರಾಗಿದ್ರು, ಆದ್ರೆ ವಿಚಾರಣೆ ಕೂಡ ಮಾಡಬೇಕಿರುವಂತದ್ದು, ವಿಚಾರಣೆ ಆಗುತ್ತೆ ಇದ್ರ ಬಗ್ಗೆ, ಅದು ಉರುಳಾಗುತ್ತೆ ಅವ್ರಿಗೆ. ಇಂದಿನಿಂದ ವಿಧಾನಸೌಧ ಪೊಲೀಸರಿಂದ ತನಿಖೆ ಶುರುವಾಗ್ತಾ ಇರುವಂತದ್ದು. ಯಾರು ಮಾತನಾಡಿದ್ರು, ಯಾಕೆ ಅನ್ನುವಂಥದ್ದು ನಿಟ್ಟಿನಲ್ಲಿ ತನಿಖೆ ಆಗುತ್ತೆ. ಪೊಲೀಸರಿಂದ ಘಟನೆ ಬಗ್ಗೆ ಪ್ರಾಥಮಿಕ ಸಾಕ್ಷ್ಯವನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ವಿಡಿಯೋ ಮಾಡಿದ್ಯಾರು ಅನ್ನೋ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾರೆ. ಜೊತೆಗೆ ವಿಡಿಯೋ ಅಲ್ಲಿರುವಂತಹ ಹೇಳಿಕೆ ಅವರದ್ದೇ ಅಲ್ವೋ ಅನ್ನುವಂತಹ ವಿಚಾರವನ್ನ ತನಿಖೆಯನ್ನ ಮಾಡ್ತಾರೆ. ಜೊತೆಗೆ ಅವರ ಒಂದು ಏನು ಹೇಳಿಕೆ ಕೊಟ್ಟಿರುವಂತಹ ವಿಡಿಯೋ ಇತ್ತು, ಆಡಿಯೋ ಇತ್ತು, ಅದನ್ನ FSLಗೆ ಕೂಡ ಕಳಿಸ್ತಾರೆ. ಆ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತಾರೆ. ವಿಚಾರಣೆಯಿಂದ ಏನೋ ಪಾರಾದ್ರು ಅವರು, ಕೋರ್ಟ್ ಏನೋ ಹೇಳ್ತು, ಆದ್ರೆ ಬಂಧನದ ಭೀತಿಯಿಂದ ರಕ್ಷಿಸ್ಕೊಂಡ್ರು. ಆದ್ರೆ ಅವ್ರು ಹೇಳಿರುವಂತಹ ಹೇಳಿಕೆ ಇದೆಲ್ಲ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ. ಒಂದಿಷ್ಟು ವಿರೋಧಗಳ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ನೋಡಿ, ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ನ ಒಂದು ನೈತಿಕತೆಯನ್ನ ಪ್ರಶ್ನೆ ಮಾಡ್ತಾ ಇದ್ರು ಬಿಜೆಪಿ ಅವರು. ಆದ್ರೆ ಈಗ ಬಿಜೆಪಿಯಲ್ಲಿ ಇದ್ದಂತಹ MLC ರವಿಕುಮಾರ್ ಅವರು ಹೇಳಿರುವಂತಹ ಈ ಆಡಿಯೋ ಸಾಕಷ್ಟು ಇದೀಗ ಕಾಂಗ್ರೆಸ್ಗೆ ಅಸ್ತ್ರ ಆಗಿರುವಂತದ್ದು. ಈ ಬಗ್ಗೆ ಈಗಾಗಲೇ ತನಿಖೆಯನ್ನ ಮಾಡೋದಕ್ಕೆ ಮುಂದಾಕಿದ್ದಾರೆ. ವಿಡಿಯೋ ಮಾಡಿದ್ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ. ಆ ಬಳಿಕ ವಿಡಿಯೋಲಿರುವಂತಹ ಹೇಳಿಕೆ ನಿಜವಾಗ್ಲೂ ಅವರೇ ಕೊಟ್ಟಿದ್ದಾರಾ ಅನ್ನುವಂತ ಪರಿಶೀಲನೆಯನ್ನ ಕೂಡ ಪೊಲೀಸರು ಮಾಡ್ತಾರೆ. ಇಂದಿನಿಂದ ಪ್ರಾಥಮಿಕ ಸಾಕ್ಷ್ಯವನ್ನ ಸಂಗ್ರಹಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ವಿಧಾನಸೌಧ ಪೊಲೀಸರಿಂದ ತನಿಖೆ ಆರಂಭವಾಗ್ತಾ ಇರುವಂತದ್ದು. ಇಂದಿನಿಂದ ಘಟನೆ ಬಗ್ಗೆ ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ನಿಜಕ್ಕೂ ಈ ರೀತಿಯಾಗಿ ಮಾತನಾಡಬೇಕಾದ್ರೆ ಅವ್ರಿಗೆ ಯಾವ ಮನಸ್ಥಿತಿ ಇರಬಹುದು ಅನ್ನುವಂತ ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಅವ್ರು ಹೇಳಿಕೆ ಕೊಟ್ಟಾಗ DCP ಕರಿಬಸಪ್ಪ ಅವರಿದ್ರು, ಅವರು ಕೂಡ ಒಂದು ನಗುತ್ತಾರೆ. ಆದ್ರೆ ಈ ಬಗ್ಗೆ ಅವರು ಹೋಗಿ ಶಾಲಿನಿಯವರ ಕಚೇರಿಗೆ ಹೋಗಿ ಏನೋ ಸ್ಪಷ್ಟನೆ ಕೊಟ್ರಂತೆ, ಅಲ್ಲಿ ಏನಾಯ್ತು ಅನ್ನುವಂಥ ವಿಚಾರ ಬಗ್ಗೆ ಹೇಳಿದ್ರಂತೆ. ಆದ್ರೆ ಈ ಬಗ್ಗೆ ಇನ್ನೂ ಕೂಡ ಅವರಿಗೆ ಸಂಕಷ್ಟ ಮುಗಿದಿಲ್ಲ. ಯಾಕಂದ್ರೆ ತನಿಖೆ ಆಗತ್ತೆ, ಯಾವ ವಿಚಾರವಾಗಿ ಈ ರೀತಿಯಾಗಿ ಹೇಳಿದ್ರಿ ಅನ್ನುವಂಥ ನಿಟ್ಟಿನಲ್ಲಿ ಕೇಳ್ತಾರೆ. ಯಾಕಂದ್ರೆ ಹಿಂದೆ ಕೂಡ ಸಾಕಷ್ಟು ಇದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ರು. ಆದರೂ ಕೂಡ ಯಾವುದೇ ರೀತಿಯಾದಂಥ ಶಿಸ್ತನ್ನಾಗಲಿ ಅಥವಾ ಅವ್ರ ಮೇಲೆ ತನಿಖೆಯನ್ನಾಗಲಿ ಪಕ್ಷದವರು ತೆಗೆದುಕೊಂಡಿಲ್ಲ. ಆದರೆ ಈಗ MLCಯಿಂದ ವಜಾ ಮಾಡಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸಂಕಷ್ಟ ಎದುರಾಗಿದೆ ರವಿಕುಮಾರ್ಗೆ. ಪದೇ ಪದೇ ಮಹಿಳಾ ಅಧಿಕಾರಿಗಳ ಬಗ್ಗೆ ಈ ರೀತಿಯಾಗಿ ಹೇಳಿಕೆಯನ್ನ ಹೇಳ್ತಾರಲ್ಲ, ಯಾವ ರೀತಿಯಾಗಿ ಇವರು ನೋಡಿ, ನಮ್ಮಲ್ಲಿ ಹಿಂದೆ ನಡೆದಾಗ ಭಾರತೀಯರ ಸಂಸ್ಕೃತಿ ಎಷ್ಟಿದೆ, ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತೀವಿ, ಆದರೆ ಇವರು ಈ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಾಗ ಏನು ಮಾಡಬೇಕು ಇವ್ರಿಗೆ? ಹೌದು, ಅದರಲ್ಲಿ ಯಾವುದೇ ರೀತಿಯಾದಂತಹ ಅವಾಚ್ಯ ಶಬ್ದಗಳಿಲ್ಲ ಅವರು ಬಳಸಿರುವಂಥದ್ದು. ಆದರೂ ಕೂಡ ಶಾಲಿನಿ ಅವ್ರ ಬಗ್ಗೆ ಈ ರೀತಿಯಾಗಿ ಹಗುರವಾಗಿ ಮಾತನಾಡ್ತಾರೆ ಅಂದರೆ ನಿಜಕ್ಕೂ ಬೇಸರದ ಸಂಗತಿ. ಪ್ರಾಥಮಿಕ ಸಾಕ್ಷ್ಯವನ್ನ ಕಲೆ ಹಾಕಿದ ಬಳಿಕ ರವಿಕುಮಾರ್ಗೆ ನೋಟಿಸ್ ಅನ್ನ ನೀಡಲಾಗುತ್ತೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಪೊಲೀಸರು ಕರೆಸುವಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ರವಿಕುಮಾರ್ ಅವರ ವಾಯ್ಸ್ ಸ್ಯಾಂಪಲ್ ಏನಿದೆ ಅದನ್ನ ಪಡೆದು FSLಗೆ ಕಳಿಸ್ತಾರೆ. ವಾಯ್ಸ್ ಸ್ಯಾಂಪಲ್ ನ ತೆಗೆದುಕೊಂಡು FSL ಬಂದ ಬಳಿಕ ವರದಿ ಬರುತ್ತೆ. ಆ ಬಳಿಕ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಪೊಲೀಸರು ಕೂಡ ಚರ್ಚೆಯನ್ನ ಮಾಡ್ತಾರೆ. ಈ ಬಗ್ಗೆ ಅಧಿಕಾರಿಗಳ ಜೊತೆ ಈಗಾಗಲೇ ಚರ್ಚೆಯನ್ನ ಮಾಡಿದಾರಂತೆ. ಸೂಕ್ಷ್ಮ ಪ್ರಕರಣದ ಕಾರಣ ಚರ್ಚಿಸಿ ಮುಂದಿನ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ತಯಾರಿಯನ್ನ ನಡೆಸಿರುವಂತದ್ದು. ಹಾಗಾಗಿ ಅವರ ಒಂದು ವಿಡಿಯೋ ಏನಿತ್ತು ಅದನ್ನ ಈಗಾಗಲೇ FSLಗೆ ಕಳಿಸೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. FSL ನಿಂದ ಮಾಹಿತಿ ಬಂದ ಬಳಿಕ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಮತ್ತೆ
ಸಾಕ್ಷ್ಯವನ್ನ ಏನು ಪ್ರಾಥಮಿಕ ನೋಟಿಸನ್ನ ಕೊಟ್ಟಾದ್ಮೇಲೆ ಅವ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾರೆ. ಯಾವಾಗ್ಲೂ ಕೂಡ ನಾವು ಹಿಂದುತ್ವವಾದಿಗಳಂತ ಹೇಳ್ತೀರಿ, ಮಹಿಳೆಯರಿಗೆ ಗೌರವ ಕೊಡ್ತೀವಿ ಅಂತ ಅಂತೀರಿ. ಆದ್ರೆ ಈಗೇನ್ ಮಾಡ್ತಾ ಇರುವಂತದ್ದು ನೀವು? ಈಗೇನ್ ಹೇಳಿಕೆ ಹೇಳಿರುವಂತದ್ದು ವಾಯ್ಸ್ ಸ್ಯಾಂಪಲ್ನ FSLಗೆ ಕಳಿಸಿದ ಬಳಿಕ ಪರಿಶೀಲನೆ ಮಾಡ್ತಾರೆ. ಈಗಾಗಲೇ ಈ ಬಗ್ಗೆ ಏನು ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿದೆ ಅಂತೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಇದು ಒಂದು ಅಸ್ತ್ರ ಆಗಿರುವಂಥದ್ದು. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಚಿಕ್ಕ ತಪ್ಪನ್ನು ದೊಡ್ಡದು ಮಾಡ್ತಾರೆ ಬಿಜೆಪಿ ಅವರು. ಕಾಂಗ್ರೆಸ್ನವ್ರು ಏನೇ ಮಾಡಿದ್ರು ಟ್ರಾನ್ಸ್ಪರೆನ್ಸಿಯನ್ನ ಕೇಳ್ತಾರೆ. ಆದ್ರೆ ಈಗ ಇದೇ ವಿಚಾರ ಕಾಂಗ್ರೆಸ್ಗೆ ಅಸ್ತ್ರ ಆಗಿರುವಂತ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ತನಿಖೆಯನ್ನ ಕೈಗೊಳ್ತೀವಿ ನಾವು. ಏನೋ ಕೋರ್ಟ್ನಿಂದ ಏನೋ ರಿಲೀಫ್ ಸಿಕ್ಕಿರುವಂತದ್ದು, ಕೋರ್ಟ್ನಿಂದ ಬಂಧನದ ಭೀತಿಯಿಂದ ಏನೋ ಹೊರಗೆ ಬಂದಿರಬಹುದು ಇವರು. ಆದ್ರೆ FSL ವರದಿ ಬಳಿಕ ಸಂಕಷ್ಟ ಎದುರಾಗುತ್ತೆ ಖಂಡಿತವಾಗ್ಲು. ಇನ್ನು ನೋಡ್ತಾ ಇದ್ವಿ ನಾವು ಯಾವ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಿರ್ಬೋದು. ಕಾಂಗ್ರೆಸ್ ಸಂಸ್ಕೃತಿಯನ್ನ ಅವಾಗ ಪ್ರಶ್ನೆ ಮಾಡ್ತಾ ಇದ್ರಿ ನೀವೆಲ್ಲ. ಆದ್ರೆ ನಿಮ್ಮ ಬಿಜೆಪಿಯಲ್ಲಿ ಏನ್ರಿ ಆಗ್ತಾ ಇದೆ ಸ್ವಾಮಿ? ಭಾರತ್ ಸಿಂಧೂರಿ ಮಾಡಿದಾಗ ನಾವು ಹೆಣ್ಮಕ್ಳನ್ನ ಕಳಿಸಿದೀವಿ. ಹೆಣ್ಮಕ್ಳ ಎಷ್ಟು ಬಲ ಇದೆ, ಶಕ್ತಿ ಇದೆ, ಅದೆಲ್ಲವನ್ನ ಮೊನ್ನೆ ಅಷ್ಟೇ ನಾವು ನೋಡಿದೀವಿ ಆಪರೇಷನ್ ಸಿಂಧೂರ ಅಲ್ಲಿ. ಆದ್ರೆ ಹೆಣ್ಮಕ್ಳ ಬಗ್ಗೆ ಈ ರೀತಿಯಾಗಿ ನೀವು ಕೇವಲವಾಗಿ ಮಾತನಾಡ್ತೀರಿ ಅಂದ್ರೆ ಯಾವ ನಾಯಕತ್ವ ನಿಮ್ದು? ಯಾವ ರೀತಿಯಾದಂತ ರಾಜಕಾರಣ ಮಾಡ್ತೀರಿ ನೀವು? ಈ ರೀತಿಯಾದಂಥ ಕೆಟ್ಟ ರೀತಿಯಾದಂಥ ಹೇಳಿಕೆನ ಇಟ್ಕೊಳ್ತೀರಿ, ಕೆಟ್ಟ ರೀತಿಯಾಗಿ ಮಾತನಾಡ್ತೀರಿ ಅಂತಂದ್ರೆ ಯಾವ ರೀತಿಯಾದಂಥ ತುಚ್ಛ ಮನಸ್ಥಿತಿ ಇರ್ಬೋದು ನಿಮ್ದು ಅನ್ನೋಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಈಗ ಒಬ್ರು IAS ಅಧಿಕಾರಿ ಎಷ್ಟು ಕಷ್ಟಪಟ್ಟು ಆ ಒಂದು ಅಧಿಕಾರಕ್ಕೆ ಬಂದಿರ್ತಾರೆ, ಯಾವ ರೀತಿಯಾಗಿ ಅವರ ಶ್ರಮ ಇರುತ್ತೆ, ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಏನಾದರೂ ಸ್ವಲ್ಪನಾದರೂ ನಿಮಗೆ ಅರಿವಿದೆಯಾ? ಹೇಗೆ ಅರಿವಿರುತ್ತೆ ಬಿಡಿ, ಯಾಕಂದರೆ ಭ್ರಷ್ಟಾಚಾರ ಮಾಡ್ಕೊಂಡೇ ತಾನೇ ಬರ್ತಾ ಇರೋದು ಎಲ್ಲರೂ.